ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗತ್ತೆ, ಆದ್ರೆ ಅದೇ ನಮ್ ಚಿನ್ನ ಮಾರ್ಬೇಕು ಅಂದ್ರೆ ಒತ್ತೆ ಇಡ್ಬೇಕು. ನಮ್ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರಗ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ನೋಡಿ, ಪ್ರತಿದಿನವೂ ಕೂಡ ಈ ಜಂಜಾಟದ ಬದುಕಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮ ಕನಸುಗಳನ್ನು ಬೆನ್ನತ್ತಿ ಅಥವಾ ನಾನು ಹಾಗಿರಬೇಕು, ನಾನು ಹೀಗಿರಬೇಕು ಅಂತ ಒಂದಷ್ಟು ಅವ್ರದ್ದೇ ಆದ ಒಂದಷ್ಟು ಕನಸುಗಳನ್ನ ಬೆನ್ನ ಹಿಂದೆ ಕಟ್ಕೊಂಡು ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಯಾರೊಬ್ಬರೂ ನಿಂತಿಲ್ಲ. ಎಲ್ರಿಗೂ ಅವ್ರದ್ದೇ ಆದ ಕನಸುಗಳಿದ್ದಾವೆ, ಅವ್ರದ್ದೇ ಆದ ಅವಶ್ಯಕತೆಗಳಿದ್ದಾವೆ, ಅವ್ರದ್ದೇ ಆದ ಕಷ್ಟಗಳು ಸಹ ಇದ್ದಾವೆ. ಕೆಲವೊಬ್ಬರಿಗೆ ಒಂದೊತ್ತಿನ ಊಟಕ್ಕೂ ಕಷ್ಟವಿರೋ ಸಮಯ, ಇನ್ನು ಕೆಲವೊಬ್ಬರಿಗೆ ತಿಂದಿರೋದನ್ನು ಜೀರ್ಣಿಸಿಕೊಳ್ಳಲಾಗದಂತಹ ಒಂದು ಪರಿಸ್ಥಿತಿ. ಅಂದರೆ ಈ ಸೃಷ್ಟಿ, ಈ ಪ್ರಕೃತಿ ಹೊಟ್ಟೆ ತುಂಬಿದವರನ್ನೂ ನೋಡಿದೆ, ಒಂದು ತುತ್ತಿಗೂ ಕಷ್ಟಪಡುವವರನ್ನು, ಒಂದು ತುತ್ತಿಗೂ ಭಿಕ್ಷೆ ಬೇಡುವವರನ್ನೂ ನೋಡಿದೆ. ಅಂದರೆ ಎಲ್ಲ ರೀತಿಯಲ್ಲೂ ಜನ ಇದ್ದಾರೆ. ಆದರೆ ಈಗ ನಾನು ಹೇಳೋಕೆ ಬಂದಿದ್ದು, ಬಹಳಷ್ಟು ಜನ ತಮಗೆ ವಹಿಸಿರುವಂತಹ ಕೆಲಸವನ್ನು ಅಥವಾ ತಮಗೆ ಸಿಕ್ಕಿರುವಂತಹ ಕೆಲಸವನ್ನು ತುಂಬ ಕಷ್ಟಪಟ್ಟು ಮಾಡ್ತಾರೆ, ಹಾರ್ಡ್ ವರ್ಕ್. ಇನ್ನು ಕೆಲವಷ್ಟು ಜನ ಅದೇ ಕೆಲಸವನ್ನು ಸ್ಮಾರ್ಟ್ ವರ್ಕ್, ತಲೆ ಉಪಯೋಗಿಸಿ ಮಾಡ್ತಾರೆ. ಸೊ ಅವ್ರವ್ರದೇ ರೀತಿಯಲ್ಲಿ ಆ ಕೆಲಸಗಳನ್ನ ಪೂರ್ಣಗೊಳಿಸ್ತಾರೆ ಅಂತ ಅಂದ್ಕೊಳ್ಳೋಣ. ನೀನು ಆರೋಗ್ಯವಂತನಾಗಿದೆಯೋ, ಅನಾರೋಗ್ಯವಂತನಾಗಿದೆಯೋ, ಅಥವಾ ನಿನಗೆ 3 ಹೊತ್ತಿಗೆ ಊಟ ಇದೆಯೋ ಅಥವಾ 1 ಹೊತ್ತಿಗೂ ಊಟ ಇಲ್ವೋ, ಎಲ್ಲ ರೀತಿಯಲ್ಲೂ ಜನ ನಮ್ಮ ನಡುವೆ ಇದ್ದಾರೆ. ಆದರೆ ಅಟ್ ದಿ ಎಂಡ್ ಆಫ್ ದಿ ಡೇ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಆ ವ್ಯಕ್ತಿ ಖುಷಿಯಾಗಿ ಇದನೋ ಇಲ್ವೋ, ಇಷ್ಟೇ ಬೇಕಾಗಿರೋದು. ನೀನು ಕೋಟ್ಯಾಂತರ ರೂಪಾಯಿ ದುಡಿದು ಅದನ್ನು ಖರ್ಚು ಮಾಡೋಕ್ಕಾಗದೆ ಒದ್ದಾಡ್ತಾ ಇರೋನ್ನೂ ನೀವು ಕೇಳಿ ನೋಡಿ. ಅಟ್ ದಿ ಎಂಡ್ ಆಫ್ ದಿ ಡೇ ಅವನು ಖುಷಿಯಾಗಿದನೋ ಇಲ್ವೋ, ಅಷ್ಟೇ ಬೇಕಾಗಿರೋದು ಅವನಿಗೆ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಇರೋನು ಕೂಡ ಅದನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದಲೇ ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದಾನೆ. ಜೊತೆಗೆ ಏನೂ ಇಲ್ಲದೆ ಭಿಕ್ಷೆ ಬೇಡಿ ಬದುಕ್ತಾ ಇರೋ ವ್ಯಕ್ತಿ ಕೂಡ ನನ್ನ ಬದುಕಲ್ಲಿ ಏನೂ ಇಲ್ವಲ್ಲಪ್ಪ ಅಂತ ಅವನೂ ಕೊರಗ್ತಾ ಬದುಕ್ತಾ ಇದ್ದಾನೆ. ಅಂದರೆ ಅವನಿಗೂ ನೆಮ್ಮದಿ ಇಲ್ಲ. ಆದರೆ ನಾನು ಹೇಳೋಕೆ ಬರ್ತಾ ಇರೋದು, ನೀವು ಬಲಾಢ್ಯರು ಅಥವಾ ದುರ್ಬಲರು ಅಥವಾ ಶ್ರೀಮಂತರು ಬಡವರು, ಊಟ ಇದೆಯೋ ಇಲ್ವೋ, ಆರೋಗ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎಂಡ್ ಆಫ್ ದಿ ಲೈಫ್ ಅಥವಾ ಎಂಡ್ ಆಫ್ ದಿ ಡೇ ನೀವು ಖುಷಿಯಾಗಿದ್ದೀರೋ ಇಲ್ವೋ, ಅಷ್ಟೇ ಬೇಕಾಗಿರೋದು. ಕೆಲವೊಬ್ಬರು ಏನೂ ಇರೋದಿಲ್ಲ, ಭಗವಂತ ಅವರಿಗೆ ಕಣ್ಣು ಕಿತ್ಕೊಂಡಿರ್ತಾನೆ, ಕಾಲು ಕಿತ್ಕೊಂಡಿರ್ತಾನೆ, ಕೈಯೇ ಇರೋದಿಲ್ಲ, ಆದರೂ ಕೂಡ ಅವ್ರು ನಗ್ನಗ್ತಾ ಇರ್ತಾರೆ. ಅಂದರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಈಗ ನನಗೆ ಕೈ ಇಲ್ದಿದ್ದು ಕಾಲಿಲ್ದಿದ್ದು ಇದೆಲ್ಲವೂ ಆಗಿ ಹೋಗಿರೋದು. ಭಗವಂತ ನನಗೆ ವರನೋ ಶಾಪನೋ ನನ್ನನ್ನು ಈ ರೀತಿ ಮಾಡಿದ್ದಾನೆ, ಇದನ್ನು ಸರಿ ಮಾಡೋದಿಕ್ಕಂತೂ ಆಗಲ್ಲ. ಆದರೆ ಇರುವುದಕ್ಕೆ ಹೊಂದಿಕೊಂಡು ಹೋಗೋದೇ ಅವ್ರಿಗಿರೋ ಏಕೈಕ ಅವಕಾಶ. ಸೊ ಅರ್ಥ ಮಾಡ್ಕೊಳ್ಳಿ, ಭಗವಂತ ನಿಮಗೇನು ಕೊಟ್ಟಿದ್ದಾನೆ ಅದರ ಮಹತ್ವವನ್ನು ತಿಳ್ಕೊಳ್ಳಿ. ನೀವೇ ಕಣ್ಣಾರ ನೋಡ್ತೀರಾ ಟ್ರಾಫಿಕ್ಕಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಅವ್ರಿಗೆ 2 ಕೈ ಇಲ್ಲ, 2 ಕಾಲಿಲ್ಲ, ಅಥವಾ ಸರಿ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳೋದಿಲ್ಲ, ಇವರೆಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ಭಗವಂತ ನಿನಗೆಲ್ಲವನ್ನ ಕೊಟ್ಟಿದ್ದಾನೆ, ನೀನು ಯಾಕೆ ಕೊರಗ್ತಾ ಇದೆಯಾ? ಈಗ ಏನಪ್ಪ ಬದುಕಲ್ಲಿ ಬೇಕಾಗಿರೋದು ನಾನು ಖುಷಿಯಾಗಿರಬೇಕು ಅಷ್ಟೇ. ಕೋಟಿ 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 ಇದ್ದವರಷ್ಟೇ ಖುಷಿಯಾಗಿರ್ತಾರೆ ಅಂತ ನೀನು ಹೇಗೆ ನಿರ್ಧಾರ ಮಾಡ್ತೀಯ? ಅದು ಸುಳ್ಳು. ಭಗವಂತ ನಿನಗೇನು ಕೊಟ್ಟಿದ್ದಾನೆ, ನಿನಗೇನು ಶಕ್ತಿ ಕೊಟ್ಟಿದ್ದಾನೆ, ನಿನಗೇನು ತಂದೆ ತಾಯಿ ಕೊಟ್ಟಿದ್ದಾನೆ, ನಿನಗೇನು ಕುಟುಂಬ ಕೊಟ್ಟಿದ್ದಾನೆ, ನಿನಗೆ ಚೆನ್ನಾಗಿರೋ ಕೈಕಾಲಿದ್ದಾವೆ, ಕಣ್ಣು ಕಿವಿ ಮೂಗು ಎಲ್ಲ ಇದೆ, ಆದರೂ ಯಾಕೆ ಕೊರಗ್ತಾ ಇದೆಯಾ? 3 ಹೊತ್ತಿನ ಊಟ ಏನೋ ದುಡ್ಕೊಂಡು ತಿನ್ನೋದಕ್ಕೆ ಅವಕಾಶ ಇದೆ, ನಿನಗೆ ಅಷ್ಟು ಶಕ್ತಿ ಇದೆ, ನೀನು ಕಷ್ಟಪಡು, ನಿನ್ನ ಶಕ್ತಿ ಏನು ತಿಳ್ಕೊ. ನೀನು ಅದ್ಭುತವಾಗಿ ಯಾವುದೋ ಇಂಜಿನಿಯರಿಂಗ್ ಮಾಡ್ತೀಯೋ, ಡಾಕ್ಟ್ರ್ ಮಾಡ್ತೀಯೋ, ಇಲ್ಲ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ತೀಯೋ, ಅಥವಾ ಅದ್ಭುತವಾಗಿ ಮಾತಾಡ್ತೀಯೋ, ಭಗವಂತ ಎಲ್ರಿಗೂ ಒಂದೊಂದು ಶಕ್ತಿ ಕೊಟ್ಟಿರ್ತಾನೆ. ಯಾರೋ ಇನ್ನೊಬ್ರು ಏನೋ ಮಾಡ್ತಾವ್ರೆ ಅಂತ ನೀನು ಅದು ಮಾಡೋಕ್ಕೆ ಹೋಗೋದಲ್ಲ, ನಿನಗೊಂದು ಏನೋ ಶಕ್ತಿ ಇದೆ, ಅದನ್ನು ಮಾಡಿ ನೀನು. ಸೊ ಹಾಗಾಗಿ ನೀನು ವಿಜ್ಞಾನಿ ಆಗಿರು, ರಾಜಕಾರಣಿ ಆಗಿರು, ಸಿನಿಮಾ ನಟ ಆಗಿರು, ಅಥವಾ ಭಿಕ್ಷುಕನಾಗಿರು, ಶ್ರೀಮಂತನಾಗಿರು, ಏನೇ ಆಗಿರು, ಅಟ್ ದಿ ಎಂಡ್ ಆಫ್ ದಿ ಡೇ ನಮಗೆ ಬೇಕಾಗಿರೋದು ಆ ವ್ಯಕ್ತಿ ಖುಷಿಯಾಗಿದ್ದಾನೋ, ನೆಮ್ಮದಿಯಾಗಿದ್ದಾನೋ ಇಲ್ವೋ, ಖುಷಿಯಾಗಿದ್ದಾನೋ ಇಲ್ವೋ. ಅಟ್ ದಿ ಎಂಡ್ ಆಫ್ ದಿ ಡೇ ನಮಗೆ ಬೇಕಾಗಿರೋದು ಅವನು ಖುಷಿಯಾಗಿದ್ದಾನೋ ಇಲ್ವೋ, ಅವನು ನೆಮ್ಮದಿಯಾಗಿದ್ದಾನೋ ಇಲ್ವೋ. ಕೋಟ್ಯಾಂತರ ರೂಪಾಯಿ ಇದ್ದು ಅವನಿಗೆ ನೆಮ್ಮದಿನೇ ಇಲ್ಲ ಅಂದರೆ ಆ ಬದುಕಿಗೆ ಅರ್ಥನೇ ಇಲ್ಲ.
ಸೊ ಹಾಗಾಗಿ ನಾನು ಹೇಳಿದ್ದು, ನಿಮ್ಮ ಕೆಲಸ ಏನಿದೆ ಅದಕ್ಕೆ ಗೌರವ ಕೊಡಿ. ಆ್ಯಂಡ್ ನೀವು ಅದರಿಂದ ಊಟ ಮಾಡ್ತಾ ಇದ್ದೀರಲ್ವಾ, ಸೊ ಕೊರಗು ಬೇಡ. ಆ್ಯಂಡ್ ನಿಮ್ಗೇನು ತಂದೆ ತಾಯಿ ಇದ್ದಾರೆ, ನಿಮ್ಗೇನು ಸಂಬಂಧಗಳಿದ್ದಾವೆ, ಆ್ಯಂಡ್ ನಿಮ್ಮನ್ನು ಇಷ್ಟಪಡೋರು ಒಬ್ಬರೇ ಆಗಲಿ ಅಥವಾ ಇಬ್ಬರೇ ಆಗಲಿ ಪರವಾಗಿಲ್ಲ, ಅವರು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಅಥವಾ ಅವರ ನಂಬಿಕೆಗೆ ನೀವು ಬದ್ಧರಾಗಿರಿ. ಆ್ಯಂಡ್ ನೀವು ಅವ್ರಿಗೆ ಪ್ರೀತಿ ಕೊಡಿ, ಅವ್ರು ನಿಮಗೆ ಪ್ರೀತಿ ಕೊಡ್ತಾರೆ. ಅಟ್ ದಿ ಎಂಡ್ ಆಫ್ ದಿ ಡೇ ನಮಗೆ ಬೇಕಾಗಿರೋದು ನಾವು ಖುಷಿಯಾಗಿರ್ಬೇಕಷ್ಟೇ. ಸ್ಯಾಲ್ರಿ ತುಂಬ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ನಾನು ಅಂದ್ಕೊಂಡಂಗೆಲ್ಲ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಮನುಷ್ಯನಿಗೆ ಅಂತಿಮವಾಗಿ ದಿನದ ಕಡೆಯಲ್ಲಿ ಅವನು ನೆಮ್ಮದಿಯಾಗಿರಬೇಕು, ನೆಮ್ಮದಿಯಾಗಿ ಮಲಗಬೇಕು, ನೆಮ್ಮದಿಯಾಗಿ ಸಂತೋಷವಾಗಿರಬೇಕು. ಸೊ ಇದು ನಮ್ಮ ಗುರಿ ಆಗಬೇಕು, ಆಯಿತಾ. ಈ ಮಧ್ಯೆ ಅಂದರೆ ಹಾಸಿಗೆಯಿಂದ ಎದ್ದು ಮತ್ತೆ ಹಾಸಿಗೆಯಲ್ಲಿ ಹೋಗಿ ಮಲಗೋ ಈ ನಡುವೆ ನಾವು ಅಂದ್ಕೊಂಡಿದ್ದು ಆಗುತ್ತೆ, ಆಗಲ್ಲ, ಪರಿಸ್ಥಿತಿಗಳು ನಾವು ಅಂದ್ಕೊಂಡಂಗೆ ಇರ್ತವೆ, ಕೆಲವೊಮ್ಮೆ ಇರಲ್ಲ. ಕೆಲವೊಬ್ಬರು ನಮ್ಮವ್ರ ಥರ ಇರ್ತಾರೆ, ಇನ್ನು ಕೆಲವೊಬ್ಬರು ನಮ್ಮವ್ರ ಆಗಿರೋದಿಲ್ಲ. ಈ ರೀತಿ ಸಾವಿರ ವಿಚಾರಗಳು ಬಂದು ಹೋಗ್ತವೆ. ಆದರೆ ನೀನು ನಿರ್ಧಾರ ಮಾಡು, ಇದು ನಿನ್ನ ಬದುಕು, ಯಾವುದು ಬೇಕು ಯಾವುದು ಬೇಡ. ನಿನ್ನ ಸಂತೋಷಕ್ಕೆ, ನಿನ್ನ ನೆಮ್ಮದಿಗೆ ನೀನೇನೇನು ಆಯ್ಕೆ ಮಾಡ್ತೀಯ ಅದು ನಿನಗೆ ಬಿಟ್ಟಿದ್ದಪ್ಪ. ಆ್ಯಂಡ್ ನಿನ್ನ ಆಯ್ಕೆಗಳು ನಿನಗೆ ಸಂತೋಷವನ್ನೂ ಕೊಡಬಲ್ಲವು, ನರಕದ ಬದುಕನ್ನು ತೋರಿಸಬಲ್ಲವು. ಸೊ ಆಯ್ಕೆ ಮಾಡಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದಂಗೂ ನಾವು ಎಲ್ಲರೂ ಹುಡುಕ್ತಾ ಇರೋದು ಒಂದು ನೆಮ್ಮದಿಗೆ, ಒಂದು ಸಂತೋಷದಾಯಕ ಒಂದು ಬದುಕಿಗೆ, ಆಯಿತಾ. ಹಣ ಅದಕ್ಕೊಂದು ಕಾರಣ ಅಷ್ಟೇ, ಅಥವಾ ಹಣ ಅದೊಂದು ದಾರಿ ಅಷ್ಟೇ. ಸೊ ನಿಮಗೆ ಬೇಕಾಗಿರೋದು ನೆಮ್ಮದಿ. ಆ್ಯಂಡ್ ನೀವು ಇಷ್ಟಪಟ್ಟಂತೆ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳೋದು, ನೀವು ಇಷ್ಟಪಟ್ಟಂತೆ ಬದುಕನ್ನು ನೀವು ಬದುಕಬೇಕಾಗಿರೋದು, ಇದು ನಿಮ್ಮ ಕನಸು. ಗೊತ್ತಿದ್ದು ಗೊತ್ತಿಲ್ಲದಂಗೂ ನಾವೆಲ್ಲ ಹುಡುಕ್ತಾ ಇರೋದು ಅದೊಂದಕ್ಕೆ. ಸೊ ದಿನದ ಕೊನೆಯಲ್ಲಿ ಅಥವಾ ಪ್ರತಿದಿನವೂ ಕೂಡ ಇಲ್ಲದ ವಿಚಾರಗಳಿಗೆ ಕೊರಗುವುದಕ್ಕಿಂತ ಇರುವ ವಿಚಾರಗಳನ್ನು ಸದ್ಬಳಕೆ ಮಾಡಿಕೊಂಡು ನೆಮ್ಮದಿಯಾಗಿರೋಣ. ಮತ್ತೆ ಸಿಗೋಣ.